ಕಾಮನ್ ಟ್ಯುಟೋರಿಯಲ್ಸ್ಗೆ ಸ್ವಾಗತ. ಸೊ ಈ ದಿನ ನಾವು ವಿವಿಧ ತರದ ಒಂದು ವರ್ಗ ಸಂಖ್ಯೆಯ ಅಥವಾ ವರ್ಗವಲ್ಲದ ಸಂಖ್ಯೆಯ ವರ್ಗಮೂಲವನ್ನು ಕಂಡುಹಿಡಿತಕ್ಕಂಥ ವಿವಿಧ ವಿಧಾನಗಳ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಣ. ಟುಡೇ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಫೈಂಡಿಂಗ್ ದ ಸ್ಕ್ವೇರ್ ರೂಟ್ ಆಫ್ ಎ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ ಆರ್ ನಾಟ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ ಬೈ ಡಿಫರೆಂಟ್ ವೇಸ್. ಸ್ನೇಹಿತರೆ, ಪ್ರಶ್ನೆ ಈ ರೀತಿಯಾಗಿದೆ. ಅಂಡರ್ ರೂಟ್ 625 ಡಿವೈಡೆಡ್ ಬೈ 11 ಇಂಟು 14 ಅಂಡರ್ ರೂಟ್ 25 ಇಂಟು 11 ಅಂಡರ್ ರೂಟ್ 196. ಈ ರೂಟ್ ಒಳಗಡೆ ಕೊಟ್ಟಿರ್ತಕ್ಕಂತಹ ಮೂರು ಸಂಖ್ಯೆಗಳು ಎಂಥ ಸಂಖ್ಯೆಗಳಾಗಿವೆ? ಪೂರ್ಣವರ್ಗ ಸಂಖ್ಯೆಗಳು. 625 ಪೂರ್ಣವರ್ಗ ಸಂಖ್ಯೆ, 625ರ ವರ್ಗಮೂಲ 25, 25ರ ವರ್ಗಮೂಲ 5, 196ರ ವರ್ಗಮೂಲ 14. So the 625, 25 and 196 are the perfect square number. So the square root of 625 is 25, 25 square root is 5 and the 196 perfect square root is 14. So once again I am writing the question. So 625 divided by 11 into 14 under root 25 into 11 under root 196. So 625ರ ವರ್ಗಮೂಲ 25 ಭಾಗಿಲೆ 11 14 as it is. So the square root of 25 is 5. So the 11 as it is. The square root of 196 is 14. So 14 1 14 1 11 1 11 1 5 1 5 5. So ನಮಗೆ ಬೇಕಾದಂತ ಉತ್ತರ ಎಷ್ಟಾಗಿದೆ? 5. ನಾವು ಬೇಕಾದಂತ ಉತ್ತರ ಈ ಪ್ರಶ್ನೆಯ ಒಂದು ಪರಿಹಾರ 5. ಅತ್ಯಂತ ಒಂದು ಸರಳವಾದಂತಹ ಸಮಸ್ಯೆ. 7ನೇ ಸಮಸ್ಯೆ ನೋಡೋಣ. ಅಂಡರ್ ರೂಟ್ 176 ಪ್ಲಸ್ ಅಂಡರ್ ರೂಟ್ 2401. ಇದರಲ್ಲಿ ಒಂದು ಪೂರ್ಣವರ್ಗ ಸಂಖ್ಯೆ ಆಗಿದೆ. ಅಮಾಂಗ್ ದೀಸ್ ಟು ನಂಬರ್, ಒನ್ ನಂಬರ್ ಈಸ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್, ವಿಚ್ ಈಸ್ ದಟ್ 2401 is the perfect square number. ನೋಡೋಣ. ನೋಡಿ, 2401 ಒಂದು ಪರಿಪೂರ್ಣ ವರ್ಗ ಸಂಖ್ಯೆಯಾಗಿದೆ. ಸೊ ಯಾವುದೇ ವರ್ಗ ಸಂಖ್ಯೆಯ ವರ್ಗಮೂಲವನ್ನ ನಾವು ಅತ್ಯಂತ ಕಡಿಮೆ ಅವಧಿಯಲ್ಲಿ ಕಂಡುಹಿಡಿತಕ್ಕಂಥ ವಿಧಾನ ಹೇಳ್ತೀನಿ ಗೆಳೆಯರೆ. ಸೊ ಇದು 2401. ಬಿಡಿ ಸ್ಥಾನದಲ್ಲಿ ಏನಿದೆ? 1. ಯಾವುದೇ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 1 ಇರಬೇಕಾದ್ರೆ ಅದರ ವರ್ಗಮೂಲದಲ್ಲಿ ಏನಿರಬೇಕು? 1 ಅಥವಾ 9. 1 ಅಥವಾ 9 ಇರಬೇಕು. ಸೊ 2401 ಯಾವ ಎರಡು ವರ್ಗ ಸಂಖ್ಯೆಗಳ ನಡುವೆ ಬರುತ್ತದೆ? 40 ಮತ್ತು 50. 40 ಸ್ಕ್ವೇರ್ ಮತ್ತು 50 ಸ್ಕ್ವೇರ್ ಸಂಖ್ಯೆಗಳ ನಡುವೆ ಬರ್ತದೆ. 40 ಸ್ಕ್ವೇರ್ ಅಂದ್ರೆ ಎಷ್ಟು? 1600. 50 ಸ್ಕ್ವೇರ್ ಅಂದ್ರೆ ಎಷ್ಟು? 2500. 2500. ನೋಡಿ ಮಕ್ಕಳೇ, ಸೊ 2401 ಯಾವುದಕ್ಕೆ ಸಮೀಪ ಇದೆ? 2500ಕ್ಕೆ ಇದೆ. ಸೊ 2500ಕ್ಕೆ 2401 ಎದಕ್ಕೆ ಸಮೀಪ ಇದೆ? 2500ಕ್ಕೆ. ಅಂದ್ರೆ ಬಿಡಿ ಸ್ಥಾನದಲ್ಲಿ ಏನಿರಬೇಕು? 1 ಅಥವಾ 9. 41 ಆದ್ರೆ ಚಿಕ್ಕದಾಗುತ್ತೆ. ಅದಕ್ಕಾಗಿ ಇದರ ವರ್ಗಮೂಲ ಏನ್ ಬರುತ್ತೆ? 49. ಯಾಕೆ? 49 50ಕ್ಕೆ ಸಮೀಪ ಇರತಕ್ಕಂತಹ ಒಂದು ಸಂಖ್ಯೆ. ನೋಡಿ, 40 ಸ್ಕ್ವೇರ್ ಮಾಡಿ ತೋರಿಸ್ತೀನಿ. 49 ಗುಣಲೆ 49 ಗುಣಕಾರ ಮಾಡಿ. 9 81 ಕೈಲ 8 9 4 36 ಪ್ಲಸ್ 8 44 4 9 36 ಕೈಲ 3 4 4 16 ಪ್ಲಸ್ 3 19. ಸೊ ಪ್ಲಸ್ 1 as it is. 6 ಪ್ಲಸ್ 4 10 ಕೈಲ 1 9 ಪ್ಲಸ್ 1 10 10 ಪ್ಲಸ್ 4 14 ಕೈಲ 1 1 ಪ್ಲಸ್ 1 2. ಎಸ್. ಸೊ ನಾವು ಬೇಕಾದಂತಹ ಒಂದು 2400ರ ವರ್ಗಮೂಲ ಎಷ್ಟು? 49. ಅತ್ಯಂತ ಸರಳ ವಿಧಾನ. ಯಾವುದೇ ಪೂರ್ಣವರ್ಗ ಸಂಖ್ಯೆಯ ವರ್ಗಮೂಲವನ್ನ ನಾವು ಕಂಡುಹಿಡಿಯಬಹುದು. ಸೊ ನೋಡಿ ಗೆಳೆಯರೆ, ಸೊ 176 ಪ್ಲಸ್ 2401ರ ವರ್ಗಮೂಲ 49. ಇವೆರಡು ಕೂಡಿಸಿ 176 ಪ್ಲಸ್ 49
9 ಪ್ಲಸ್ 6 15 ಕೈಲ 1, 7 ಪ್ಲಸ್ 1 8, 8 ಪ್ಲಸ್ 4 12 ಕೈಲ 1, 1 ಪ್ಲಸ್ 1 2. ಓಕೆ. ಸೊ 225 ಎಂತ ಸಂಖ್ಯೆ? ಪೂರ್ಣ ವರ್ಗ ಸಂಖ್ಯೆ. ಸೊ 225ರ ವರ್ಗಮೂಲ ಸ್ನೇಹಿತರೆ 15. ಸೊ ಈ ಸಮಸ್ಯೆಯ ಪರಿಹಾರ ಅಥವಾ ಸೊಲ್ಯೂಷನ್ ಆನ್ಸರ್ ಎಷ್ಟ್ರಿ? 15. ಸೊ √176 ಪ್ಲಸ್ √2401ರ ಒಂದು ಸಮಸ್ಯೆಯ ಪರಿಹಾರ 15. ಇದು ಉತ್ತರ ಆಗಿದೆ ಗೆಳೆಯರೇ. ಓಕೆ ಸ್ನೇಹಿತರೆ, ಇದು ಮೊದಲ ಪ್ರಶ್ನೆ. ನೋಡಿ, ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನು ಒಂದ್ಸಲ ವೀಕ್ಷಣೆ ಮಾಡಿ. 225, 729, 25, 144, 16, 81. ಇವೆಲ್ಲ ಸಂಖ್ಯೆಗಳು ಅಂದ್ರೆ ಒಟ್ಟು 6 ಸಂಖ್ಯೆಗಳು ಎಂತವಿವೆ? ಇವು ಪೂರ್ಣ ವರ್ಗ ಸಂಖ್ಯೆಗಳು. ಎಂತ ಸಂಖ್ಯೆಗಳು? ಪೂರ್ಣ ವರ್ಗ ಸಂಖ್ಯೆಗಳು. ಸೊ ದೀಸ್ 6 numbers which are in the under root are perfect square numbers. perfect square numbers. ನೋಡೋಣ ಬನ್ನಿ. ಪರಿಹಾರ ಅತ್ಯಂತ ಸರಳವಾಗಿದೆ. ಸೊ 225 ಭಾಗಿಲೆ 729 ಮೈನಸ್ ಅಂಡರ್ ರೂಟ್ 25 ಭಾಗಿಲೆ 144. ಸೊ ಅಂಡರ್ ರೂಟ್ 16/81. ನೋಡಿ, 225ರ ವರ್ಗಮೂಲ 15, 729ರ ವರ್ಗಮೂಲ 27 ಮೈನಸ್ 25ರ ವರ್ಗಮೂಲ 5, 144ರ ವರ್ಗಮೂಲ 12. ಸೊ ಭಾಗಿಲೆ 16ರ ವರ್ಗಮೂಲ 4, 81ರ ವರ್ಗಮೂಲ 9. ಸೊ 27 ಮತ್ತು 12ರ ಲಸ, ದ ಎಲ್ಸಿಯಂ ಆಫ್ 27 and 12. ಲಸ ಕಂಡುಹಿಡಿಯೋಣ. 27, 12. ಎರಡು ಸಂಖ್ಯೆಗಳು 3ರಿಂದ ಭಾಗ ಹೋಗ್ತವೆ. ಸೊ 3 9, 3 4. ನೋಡಿ, 3 3 ಜ 4 as it is, 3 1 ಜ 4 as it is. So 1 as it is, 2 2 ಜ 1 as it is. So the lasa 3 ಗುಣಿಲೆ 3 ಗುಣಿಲೆ 3 ಗುಣಿಲೆ 2 ಗುಣಿಲೆ 2, 3 3 9 ಅಥವಾ 2 4, 4 3 12, 12 3 36, 36 3 108. ಲಸ ಎಷ್ಟಿದೆ? 108. ಸೊ ಲಸ ತಗೊಳ್ಳೋಣ. 108. 108ಕ್ಕೆ 27ದಿಂದ ಭಾಗ ಮಾಡಬಹುದು. ಡಿವೈಡ್ 108/27. How many times 108? How many times 27 makes 108? 4. 27 4 ja 108. So how many times 12 makes 108? 12 9 ja 108. 12 9 ja 108. So 15 4 ja 15 4 60 ಮೈನಸ್ 9 5 9 45 ಭಾಗಿಲೆ 49. ಸೊ 65ರಲ್ಲಿ 60ರಲ್ಲಿ 45 ಹೋದ್ರೆ 15. ಸೊ 108. ಸೊ ದ ರೆಸಿಪ್ರೋಕಲ್ ಆಫ್ 4/9 ಅಂದ್ರೆ 4/9ರ ವೃತ್ಕ್ರಮ. ರೆಸಿಪ್ರೋಕಲ್ ಆಫ್ 4/9 is 9/4. ಅದ್ರ ಉಲ್ಟಾ. ರೆಸಿಪ್ರೋಕಲ್ ಮೀನ್ಸ್ ಉಲ್ಟಾ, ವೃತ್ಕ್ರಮ. 4 9 ಉತ್ಕ್ರಮ 9 4. ನೋಡಿ, 9 1 9 1 9 2 3 4 12 3 5 15. ಸೊ ಅಂಶದಲ್ಲಿ ಏನಿದೆ? 5 ಗುಣಲೆ 1, ಛೇದದಲ್ಲಿ 4 ಗುಣಲೆ 4. ಸೊ ಬೇಕಾದಂತ ಉತ್ತರ 5 ಭಾಗಿಲೆ 4 4 16. ಸೊ ಈ ಪ್ರಶ್ನೆಯ ಪರಿಹಾರ ಎಷ್ಟಿದೆ? 5 ಭಾಗಿಲೆ 16. ಅತ್ಯಂತ ಸರಳ. ಮತ್ತೊಂದ್ಸಲ ನಾವು ಮನನ ಮಾಡ್ಕೊಳ್ಳೋಣ. ಕೊಟ್ಟಿರ್ತಕ್ಕಂಥ ಸಮಸ್ಯೆ ಈ ರೀತಿಯಾಗಿದೆ. ಕೊಟ್ಟಿರ್ತಕ್ಕಂಥ ಎಲ್ಲಾ ಸಂಖ್ಯೆಗಳು ಪೂರ್ಣ ವರ್ಗ ಸಂಖ್ಯೆಗಳಾಗಿವೆ. ಸೊ 225ರ ವರ್ಗಮೂಲ 15, 729ರ ವರ್ಗಮೂಲ 27 ಮೈನಸ್ 25ರ ವರ್ಗಮೂಲ 5, 144ರ ವರ್ಗಮೂಲ 12 ಭಾಗಿಲೆ 16ರ ವರ್ಗಮೂಲ 4, 81ರ ವರ್ಗಮೂಲ 9. ಸೊ 27 ಮತ್ತು 12 ಛೇದಗಳು ಭಿನ್ನವಾಗಿವೆ. ದ ಡಿನಾಮಿನೇಟರ್ಸ್ ಆರ್ different. So if the denominator are different in the fraction, we always take the LCM of the denominator to make the denominator same. So ಛೇದಗಳು ಭಿನ್ನ ಆಗಿದ್ದಾಗ ನಾವು ಭಿನ್ನ ರಾಶಿಗಳಲ್ಲಿ ಛೇದಗಳ ಲಸವನ್ನು ತೆಗೆದುಕೊಳ್ತೀವಿ.
ಸೊ 27 ಮತ್ತು 12ರ ಲಸ ಎಷ್ಟು ಬಂದಿದೆ 108. ಲಸ ಅಂದ್ರೆ the lowest common multiple. It is the number, it is the lowest number, it is the smallest number divisible by 27 and 12. ಲಸ 108 27 ಮತ್ತು 12ರಿಂದ ಭಾಗ ಹೋಗ್ತಕ್ಕಂಥ ಅತ್ಯಂತ ಚಿಕ್ಕ ಸಂಖ್ಯೆ. 108ಗಿಂತಲೂ ಕಡಿಮೆ ಯಾವುದೇ ಸಂಖ್ಯೆ ಇಲ್ಲ, ಅದು 27 ಮತ್ತು 12ರಿಂದ ಭಾಗ ಹೋಗ್ತಕ್ಕಂಥದ್ದು. ಇದು ಮೊದಲ ಸಂಖ್ಯೆ, ಅತ್ಯಂತ ಕನಿಷ್ಠ ಸಂಖ್ಯೆ, ಸ್ಮಾಲೆಸ್ಟ್ ನಂಬರ್, ಲೋಯೆಸ್ಟ್ ನಂಬರ್ ವಿಚ್ ಇಸ್ divisible by 27 and 12. So 108, it is the LCM. So 108 ಅನ್ನು 27ರಿಂದ ಭಾಗಿಸಿ. 27 ನಾಲ್ಕಲೆ 108, 12 9ಲೆ 108, 15 4ಲೆ 60 ಮೈನಸ್ as it is 5 9ಲೆ 45 ಭಾಗಿಲೆ 108. division sign as it is 4/9. 60ರಲ್ಲಿ 45 ಹೋದ್ರೆ 15, 108 as it is. So ವೃತ್ಕರ್ಮ, the reciprocal of 4/9 is 9/4. So divide 108 by 9. 9 1 ja 9. So 9 1 again 18 remains. 9 2 ja 18. So 12 and 15 are divisible by 3. 3 5 ja 3 4 ja. In the numerator ಅಂಶದಲ್ಲಿ 5 ಗುಣಲೆ 1, ಛೇದದಲ್ಲಿ 4 ಗುಣಲೆ 4. 5 1ಲೆ 5, 4 4ಲೆ 16. ಸೊ ಬೇಕಾದಂತ ಉತ್ತರ 5 16 ಸ್ನೇಹಿತರೆ. ನೆಕ್ಸ್ಟ್ ಪ್ರಶ್ನೆ ನಾನು ಬರೀತೀನಿ ಸರ್ ಸ್ವಲ್ಪ. 110 ಇಂಟಿಜರ್. ಸೊ ಪ್ರಶ್ನೆ ಈ ರೀತಿಯಾಗಿದೆ. 110 ಪೂರ್ಣಾಂಕ 1/4. ಇಟ್ ಈಸ್ ಇನ್ ದ ಮಿಕ್ಸ್ಡ್ ಫ್ರಾಕ್ಷನ್, ಮಿಶ್ರ ಭಿನ್ನರಾಶಿ. ಯಾವ ಭಿನ್ನರಾಶಿ? ಮಿಶ್ರ ಭಿನ್ನರಾಶಿ. ಸೊ ಈ ಮಿಶ್ರ ಭಿನ್ನರಾಶಿಯನ್ನ ನಾವು ಎದುರು ಮಾಡ್ಕೋಬೇಕು? ವಿಷಮ ಭಿನ್ನರಾಶಿ. ಕನ್ವರ್ಟ್ ದಿಸ್ ಮಿಕ್ಸ್ಡ್ ಫ್ರಾಕ್ಷನ್ ಇಂಟು ಇಂಪ್ರಾಪರ್ ಫ್ರಾಕ್ಷನ್. ಓಕೆ ಸ್ನೇಹಿತರೆ. ಸೊ ಮಿಶ್ರ ಭಿನ್ನರಾಶಿಯನ್ನ ವಿಷಮ ಭಿನ್ನರಾಶಿಗೆ ಪರಿವರ್ತನೆ ಮಾಡ್ತಕ್ಕಂತಹ ವಿಧಾನವನ್ನು ಹೇಳ್ತಾ ಇದ್ದೀನಿ ನಾನು. ಪೂರ್ಣ ಸಂಖ್ಯೆ 110 ಗುಣಲೆ ಛೇದ 4 ಪ್ಲಸ್ ಅಂಶ as it is. ಸೊ ನೋಡಿ, ಸೊ 4 as it is. 110 4ಲೆ 440 ಪ್ಲಸ್ 1. ಸೊ 440 ಪ್ಲಸ್ 1 441. ಸೊ 441 ಎಂಥ ಸಂಖ್ಯೆಯಾಗಿದೆ? ಪೂರ್ಣ ವರ್ಗ ಸಂಖ್ಯೆಯಾಗಿದೆ. ಸೊ 441ರ ಒಂದು ವರ್ಗಮೂಲ 21 ಮತ್ತು 4ರ ವರ್ಗಮೂಲ 2. ಸೊ ಈ ಪ್ರಶ್ನೆಯ ಒಂದು ಉತ್ತರ 21/2. ಮತ್ತೊಂದ್ಸಲ ನೋಡೋಣ. ಕೊಟ್ಟಿರ್ತಕ್ಕಂಥ ಸಂಖ್ಯೆ ಯಾವ ರೂಪದಲ್ಲಿದೆ? ವಿಷಮ ಭಿನ್ನರಾಶಿ. ಇಟ್ ಈಸ್ ಇನ್ ದ ಮಿಕ್ಸ್ಡ್ ಫ್ರಾಕ್ಷನ್. ಯಾವ ರೂಪದಲ್ಲಿ ನಾವು ಯಾವ ರೀತಿಯಾಗಿ ವಿಷಮ ಭಿನ್ನರಾಶಿಯಲ್ಲಿ ಮಾಡ್ಕೊಳ್ತೀವಿ? ಛೇದ ಯಾವ ರೀತಿ ಇದೆ ಅದೇ ರೀತಿಯಾಗಿ ಬರ್ಕೋತೀವಿ. ಸೊ 110 ಪೂರ್ಣ ಸಂಖ್ಯೆ. 110 ಅಂತಕ್ಕಂಥದ್ದು ಒಂದು ಪೂರ್ಣ ಸಂಖ್ಯೆ. 1/4 ಅಂತಕ್ಕಂಥದ್ದು ಒಂದು ಭಿನ್ನರಾಶಿ. ಸೊ 110 ಗುಣಲೆ 4 ಪ್ಲಸ್ 1. 110 ಗುಣಲೆ 4 440 ಪ್ಲಸ್ 1. ಸೊ 440 ಪ್ಲಸ್ 1 441 ಭಾಗಿಲೆ 4. ಸೊ 441 ಒಂದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಇಟ್ಸ್ ಸ್ಕ್ವೇರ್ ರೂಟ್ is 21 and the fourth square root is 2. So the next problem and so this is also very easy problem. So here take the LCM of 81 and 9. 81 ಮತ್ತು 9ರ ಲಸ ಎಷ್ಟು? 81. ಯಾವುದೇ ಸಂಖ್ಯೆಯ ಲಸ, ಎರಡೂ ಸಂಖ್ಯೆಗಳು ಒಂದೇ ಒಂದು ಟೇಬಲ್ ನಲ್ಲಿ ಬರ್ತಿವೆ ಅಥವಾ ಒಂದೇ ಮಗ್ಗಿಯಲ್ಲಿ ಬರ್ತಿವೆ ಅಂದ್ರೆ ಅದರ ದೊಡ್ಡ ಸಂಖ್ಯೆ ಏನಾಗಿರ್ತದೆ? ಲಸ ಆಗಿರ್ತದೆ. ಉದಾಹರಣೆ ತಗೊಳ್ಳಿ. 2 ಮತ್ತು 12ರ ಲಸ 12. 6 ಮತ್ತು 18ರ ಲಸ 18. 10 ಮತ್ತು 20ರ ಲಸ 20. 12 ಮತ್ತು 30ರ ಲಸ 36. ಇವೆಲ್ಲನೂ 2 ಮತ್ತು 12 ಎರಡು ಸಂಖ್ಯೆ, ಎರಡರ ಒಂದು ಟೇಬಲ್ ಬರ್ತದೆ. 6 18 6ರ ಟೇಬಲ್ ಬರ್ತದೆ. 10 ಮತ್ತು 20 10ರ ಟೇಬಲ್ ಬರ್ತದೆ. 12 ಮತ್ತು 36 12ರ ಟೇಬಲ್ ಬರ್ತದೆ. ಸೊ 81 ಮತ್ತು 9ರ ಲಸ ಎಷ್ಟು ಗೆಳೆಯರೆ? 81. ಸೊ 81 ಭಾಗಿಲೆ 81 1. ಸೊ 81 9ರಿಂದ ಭಾಗಾಕಾರ ಮಾಡಿ. 80ರಿಂದ ಭಾಗಾಕಾರ ಮಾಡಿ. 9 81. ಎಸ್. 25 1ಲೆ 25 ಮೈನಸ್ 1 ಗುಣಲೆ 9 9. ಓಕೆ ಸ್ನೇಹಿತರೆ, ಛೇದ ಯಾವ ರೀತಿಯಾಗಿದೆ ಅದೇ ರೀತಿ ಬರ್ಕೊಳ್ಳೋಣ. 25 ಮೈನಸ್ 9 16. 16 ಮತ್ತು 81 ಎಂಥ ಸಂಖ್ಯೆಗಳಾಗಿವೆ? ಪೂರ್ಣ ವರ್ಗ ಸಂಖ್ಯೆಗಳಾಗಿವೆ. ಸೊ 16ರ ವರ್ಗಮೂಲ 4 ಮತ್ತು 81ರ ವರ್ಗಮೂಲ
9. ಸೊ ನಮ್ಗೆ ಈ ಪ್ರಶ್ನೆಗೆ ಪರಿಹಾರ ಯಾವ ರೀತಿಯಾಗಿದೆ? 4/4/9 ಅಥವಾ 4